ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಳಗೆ ನಾವು ದೇವರ ಹಿಪ್ಪರಿಗೆ ಹೋದಾಗ ಏನೆಲ್ಲ ಆಗ್ತಿರ್ತೈತಿ, ಏನು ರೂಟೀನ್ ಇರ್ತೈತೆ ಅಲ್ಲಿ ಹೋದ್ಮೇಲೆ, ಆಮೇಲೆ ಅಲ್ಲಿ ಜನ ಎಲ್ಲ ತೋರಿಸ್ತೀನಿ, ನೋಡಿ ಮಜಾ ಮಾಡಿರಿ. ಮುಂಜಾನೆ ಇಲ್ಲೇ ಫ್ರೆಶ್ ಕಾಯಿಪಲ್ಯ ಬರ್ತಾರೆ ಮನೆಗೆ ತೊಗೊಂಡು. ಸೊ ಅದು ಕಾಯಿಪಲ್ಯ ಚೌಳಿಕಾಯಿ ಬೀನ್ಸು ತೊಗೊಳತ್ತೀವಿ. ಹಾಕತ್ತಾರೆ ಒಂದು 2 ದೋಸೆ ಹಾಕಿದ್ ಭಾಳ ಏನು ತಿನ್ಬೇಡಿ, 2 ಹಾಕಿದ್ ಹಾಕ್ಯಾತಾರ ಹಾಕೋದು. ಮನೆಯೊಳಗೆ ಕಾಯಿಪಲ್ಯ ತೊಪ್ಪಲ್ ಪಲ್ಯ ತಂದ್ವಿ ಅಂತಂದ್ರೆ ಏನೋ ಎಲ್ಲ ನಮಗೆ ಸೋಸ್ಕೊಡ್ತಾರೆ. ತೊಪ್ಪಲ್ ಪಲ್ಯ ಅದು ನಮ್ದು ಅರ್ಧ ಕೆಲಸ ಎಲ್ಲ ಅವ್ರು ಹಗ್ಗರ್ ಮಾಡ್ತಾರೆ. ಅವ್ರಿಗೂ ಟೈಮ್ ಪಾಸ್ ಆಗಿಲ್ಲ, ಅದಕ್ಕೆ ಎಲ್ಲ ಕೆಲಸ ಮಾಡ್ಕೋತ ಕೊಡ್ತಾರೆ ನಮ್ಮ ಜೊತೆ. ನಾವು ದೇವರ ಹಿಪ್ಪರ್ಗಿಗೆ ಬಂದ್ವಿ ಅಂದ್ರೆ ನಮ್ಮ ಆಯಿನ ಜೋಶ್ ಫುಲ್ 4 ಪಟ್ಟು ಜೋರಾಗ್ತೈತಿ. ಯಾಕಂದ್ರೆ ಅವ್ರಿಗೆ ಊರಿಗೆ ಬರೋದಂದ್ರೆ ಇಟ್ಟು ಖುಷಿ, ಇಟ್ಟು ಹುಮ್ಮಸ್ಸಲ್ಲ, ಭಾಳ ಖುಷಿ ಆಗ್ತಾರೆ ಅವ್ರು. ಬಾಲಶ್ರವಣಿ ನಾವು ಬಂದೇವು, ನೀವು ಬರತ್ತೇ ಇಲ್ಲಲ್ಲ. ಎಷ್ಟನೇತ್ತೆ ಈಗ? ಹೌದಾ? ಇನ್ನೂ ಹೈಟ್ ಆಗ್ಬೇಕು ನಿಂದೆ. ನಿಮ್ಮ ಕ್ಲಾಸ್ನ ನೀನಾಗಿಟ್ಟದೇನು? ಅದಾರ ನಿನ್ಕಿ ಎಲ್ಲರೂ ನಿನ್ನಷ್ಟು ಅದಾರ. ಈಗ ಸೂಟಿ ಇರ್ತದಿಲ್ಲ, ಮತ್ತೇನು ಮಾಡತ್ತೀನಿ ಮನ್ಯಾಗ? ಮೆಹಂದಿ ಕೊಂಡು ತೊಗೊಂಬ, ಮೆಹಂದಿ ತೆಗಿತಾನೆ ನೀನು. ಹಾಂ, ಮತ್ತೆ ಯಾರ್ದಾರ ನಿಮ್ಮ ತಂಗಿ? ಬರ್ರಿ ಮಧ್ಯಾಹ್ನ ಆಟ ಆಡೋನು ಚಕ್ಕ ಹೊಂಟೇಲಿ ನಾನು ನಿನ್ನ ಮತ್ತೆ ಕೇಕಿ. ಹಾಂ, ಈಗ ನಾಷ್ಟ ಮಾಡಿದೆ? ನಾಷ್ಟ ಹಾಂ ಮಾಡಿ ಬಾ, ಆಡೋಣಂತ. ಇವರು ನಮ್ಮ ಆಯಿ ಆಗ್ಬೇಕಾ, ನಮ್ಮ ಅಂತಂಬ್ರು ಆಗ್ತಾರೆ. ಮುಂಜಾನೆ ಬ್ರೇಕ್ಫಾಸ್ಟ್ ದೋಸೆ ಆಗಿತ್ತು, ಮಮ್ಮಿರಿ ಮಾಡಿದ್ರು. ಈಗ ಮಧ್ಯಾಹ್ನ ಅಡುಗೆ ಮಾಡ್ಬೇಕಾ. ಮುಂಜಾನೆ ಹೆಂಗಿದ್ರು ಕಾಯಿಪಲ್ಯ ಫ್ರೆಶ್ ತೊಗೊಂಬಂದಿದ್ರೆ ಬದ್ನಿಕಾಯಿ, ಅದಕ್ಕೆ ಬದ್ನಿಕಾಯಿ ಪಲ್ಯ ಒಂದು ಮಾಡ್ಬೇಕು. ಆಮೇಲೆ ನಿನ್ನೆ ಕಡ್ಲಿ ಪಲ್ಯ ನೆನೆಗೆ ಹಾಕಿದ್ದೆಲ್ಲ, ಕಡ್ಲಿ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡತ್ತೀನಿ. ಫಸ್ಟ್ ಆನಿಯನ್ ನಾನು ಏನು ಮಾಡ್ತೀನಿ, ಯೂಶ್ವಲಿ ಆನಿಯನ್ ಹಾಫ್ ಕಟ್ ಮಾಡಿ ನೀರನ್ನ ಹಾಕಿಬಿಡ್ತೀನಿ. ಯಾಕಂದ್ರೆ ಅದು ಕಾಟ್ ಬರೋಂಗಿಲ್ಲ ಮತ್ತು ಕಣ್ಣಿಗೆ ಉರಿಯಂಗಿಲ್ಲ. ಅದಕ್ಕೆ ಕಟ್ ಮಾಡಿ ಫಸ್ಟ್ ನೀರನ್ನ ಹಾಕಿಬಿಡ್ತೀನಿ. ಆಮೇಲೆ ಈಗ ಬದ್ನಿಕಾಯಿ ಹೊಳ್ಕೊಳತ್ತೀನಿ. ಆ ಸೈಡ್ದು ಬದ್ನಿಕಾಯಿ ಏನೋ ಒಂದು ಟೇಸ್ಟ್ ಬೇರೆನೇ ಆಗ್ತವೆ. ಅದು ಹೊಳಿ ನೀರು ಮ್ಯಾಗಿನ ಬದ್ನಿಕಾಯಿ ಅಂತಾರಲ್ಲ. ಮತ್ತು ಅಲ್ಲೆಲ್ಲ ನಮಗೆ ಫ್ರೆಶ್, ಅಲ್ಲಿ ಹಳ್ಳಿ ಒಳಗೋದು ಹಿಂಗೆ ಫ್ರೆಶ್ ವೆಜಿಟೇಬಲ್ಸ್ಲ, ಅದು ಟೇಸ್ಟೂ ಭಾಳ ಡಿಫರ್ ಆಗ್ತೈತಿ. ಅದಲ್ದೆ ಇಲ್ಲಿ ಹಿಪ್ಪರ್ಗಿಗೆ ಬಂದಿವಿ ಅಂತ ತಿಳ್ಕೊ, ಅಡುಗೆ ಇಟ್ಟು ರುಚಿ ಆಗ್ತೈತಿ ನಮ್ಗೆಲ್ಲರಿಗೂ. ಫ್ಯಾಮಿಲಿ ಮೆಂಬರ್ಸ್ ನಾವು ಹಂಗೆ ಅಂದ್ರೆ ಸೇಮ್ ಅದೇ ಟೈಪ್ ಅಡುಗೆ ಮಾಡಿರ್ತೀವಿ. ಧಾರವಾಡನಾಗೂ ಅದೇ ಅಡುಗೆ ಮಾಡಿರ್ತೀವಿ, ಅದೇ ಟೈಪ್ ಮಾಡ್ತೀವಿ. ಇಲ್ಲೂ ಹಂಗೆ ಅದೇ ಟೈಪ್ ಮಾಡಿರ್ತೀವಿ. ಬಟ್ ಇಲ್ಲಿ ಹಿಪ್ಪರಿಗೆ ಹೋಗಿ ಮಾಡಿದ ಅಡುಗೆಲ್ಲ ಭಾಳ ರುಚಿ ಆಗ್ತೈತಿ. ಎಲ್ಲರೂ 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿನ್ಬೇಕು, ಆ ಟೈಪ್. ಸೊ ಅಷ್ಟು ರುಚಿ ಆಗ್ತೈತಿ. ಅದೇನು ಗೊತ್ತಿಲ್ಲ. ನಿನ್ನೆ ನೆನೆಸಿದ್ದ ಕಡ್ಲಿ ಪಲ್ಯ ಮಾಡತ್ತೇನೆ, ಕಡ್ಲಿ ಕಾಳು ಪಲ್ಯ. ಅವು ಕಾಳು ನಿನ್ನೆ ರಾತ್ರಿ ನೆನೆಸಿದ್ರು ಹೆಂಗೆ ವಿಸಿಲ್ ಮಾಡಬೇಕಾಗ್ತೈತಿ, ಒಂದು 3-4 ವಿಸಿಲರೇ ಬೇಕಾಗ್ತೈತಿ. ಆಮೇಲೆ ಅದನ್ನು ಪಲ್ಯ ಮಾಡ್ಬೇಕು. ಅದರೊಳಗೆ ಒಂದು ಸ್ವಲ್ಪ ಟೊಮೆಟೊ ಮತ್ತು ಜಾಸ್ತಿ ಉಳ್ಳಾಗಡ್ಡಿ ಹಾಕಿ ಮಾಡಿದ್ರೆ ಮಸ್ತ್ ಆಗ್ತೈತಿ. ಆಮೇಲೆ ಈ ಸೈಡಾಗ ಖಾರದ ಉಪ್ಪು ಅಂತ ಮಾಡ್ತಾರೆ, ಜಾಸ್ತಿ ಅಂದ್ರೆ ಮಸಾಲೆ ಇರ್ತೈತೆ ಅದ್ರೊಳಗೆ.
ಉಳ್ಳಾಗಡ್ಡಿ ಮಸಾಲ ಅದು ಇರ್ತೈತಿ, ಉಪ್ಪು ಇರ್ತೈತಿ. ಅದಷ್ಟು ಹಾಕಿದ್ರೆ ಉಪ್ಪು ಹಾಕಕ್ಕೆ ಹತ್ತಂಗಿಲ್ಲ, ಹಂಗೆ ಇರ್ತೈತಿ. ಮತ್ತು ಖಾರನೂ ಇರ್ತೈತಿ. ನಮ್ಮ ಸೈಡಿಗೆ ಮಸಾಲೆ ಖಾರ ಅಂತಾರಲ್ಲ, ಹಂಗೆ ಅವ್ರು ಖಾರದ ಉಪ್ಪು ಅಂತಾರೆ ಈ ಕಡೆ. ಮತ್ತು ಇವೆಲ್ಲ ಹಾಕಿ ಮಾಡಿದ್ರೆ ರೊಟ್ಟಿ ಜೊತೆ ಮಸ್ತ್ ಹತ್ತೈತಿ. ಬದ್ನಿಕಾಯಿ ಪಲ್ಯ ಮತ್ತು ಕಡ್ಲಿ ಪಲ್ಯ, ರೊಟ್ಟಿ, ಮೊಸರು ಇಲ್ಲಾಂದ್ರೆ ಮಜ್ಜಿಗೆ, ಸೈಡಿಗೆ ಉಳ್ಳಾಗಡ್ಡಿ, ಸೌತೆಕಾಯಿ. ಮಸ್ತ್ ಆಗ್ತೈತಿ ಅದು. ಮತ್ತು ಇಲ್ಲಿ ಬಂದ ಮೇಲೆ ಹಿಪ್ಪರಿಗೆ ಬಂದಾಗ ಅದು ಟೇಸ್ಟ್ ಏನು ಮಸ್ತ್ ಆಗ್ತೈತಿ ಅಂದ್ರೆ ನನಗದು ಹಿಪ್ಪರಿಗೆ ಬಂದಾಗ ಎಲ್ಲರಿಗೂ ರುಚಿಯಾಗಿ ಊಟ ಮಾಡ್ತಾರೆ ಎಲ್ಲರೂ. ಒಂದು ರೊಟ್ಟಿ ತಿನ್ನೋರು 2 ಇಲ್ಲಾಂದ್ರೆ 3 ರೊಟ್ಟಿ ತಿನ್ಬೋದು, ಅಷ್ಟು ಟೇಸ್ಟ್ ಆಗ್ತೈತಿ. ಅದು ಹಳ್ಳಿ ಊರದ ಮತ್ತು ಅಲ್ಲಿ ನೀರದ ಟೇಸ್ಟ್ ಡಿಫರ್ ಆಗ್ತೈತಿ ಅನ್ನಿಸ್ತೈತಿ. ಬದ್ನಿಕಾಯಿ ಪಲ್ಯ ಆಯ್ತು, ಮತ್ತು ಕಡ್ಲಿ ಪಲ್ಯ ಆಗೈತಿ. ಇಲ್ಲಿ ರೈಸ್ ಹಚ್ಚೈತಿ, ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ. ಬಿಜಾಪುರನ ಹೆಂಗೆ ಬಿಸಿಲೈತಿ ಇಲ್ಲಿ ಹಿಪ್ಪರಿಗೆ ಒಳಗೆ ಕೂಲರ್ ಇಟ್ಕೊಂಡು ಅಡುಗೆ ಮಾಡತ್ತೇವೆ ನಾವು. ಫುಲ್ ಜಯಂತಿ ಸಂಬಂಧ ಕ್ಲೀನಿಂಗ್ ನಡೆದೈತಿ. ಇಲ್ಲ ಎಲ್ಲ ನಿಂತು ಅಬ್ಸರ್ವ್ ಮಾಡತ್ತಾರ, ಹೆಂಗೆ ಕ್ಲೀನ್ ಮಾಡತ್ತಾರ, ಏನು ಮಾಡತ್ತಾರಂತ. ಪಾಟೀಲ್ ನಂಗೆ ಅದ ತಾಯಿ, ಪಾಟೀಲ್ ನಂಗೆ ಅದ ಹತ್ತಿ ಬಿದ್ದಿದ್ಲ ನನಗೆ. ಇವಂದು ಸ್ವಲ್ಪ ಹೋಲಿಕೆ ಅದ ಸಣ್ಣ ಹಿರಿಯ ಹುಡುಗರು ತಂದಿದ್ದು. ಆಕಿ ಹಿಂದಡಿಗೆ ಹೊಟ್ಟೆಲೆ ಹುಟ್ಟಿದವ್ರು ಈಕೆ ಇವ್ರನ್ನ ಓದ್ತಿದ್ರು, ತಂದಿದ್ದು ಓದ್ತಿದ್ದ. ಅವ್ದಪ್ಪ ಇವ್ರ ಅಪ್ಪನು ಮೂದಪ್ಪ ತಂದಿನೇ ಓದ್ತಾರ ಇವ್ರಿಲ್ಲ. ಅವನ ಮೈದಿನ ತಾಳ್ದಾಗಿದ್ದ ಇಲ್ಲ, ಅವ ಬೇರೆ ಅಲ್ಲಿ ತಾಳ್ದ ನೋಡಿದೆ. ಈಗ ಬಾಬಾ ನಂಗೆ ಪಪ್ಪಾರ ಇದಾರೇನ್ರಿ? ನಮ್ಮ ಪಪ್ಪ ತಂದಿದ್ದು ಹೋಲಿಕೆ ಅದ ಒಂದ್ ಜನ ಹೋಗಿ ಇವ್ರಿಗೆ ಹಿಂದಡಿಗೆ ಹೊಟ್ಟಿಲೆ ಇದ್ದವರು ಇಬ್ರು ಗಂಡಸ ಮಕ್ಕಳು 3 ಮಂದಿ ಹೆಣ್ಮಕ್ಳು. ತಾಯಿನ ತಂದಿನ ಹೋತಾರ ಅವರು. ಆಕಿ ತಾಯಿ ಇಲ್ಲಿ ಆಕಿನೇ ಕೊಡ್ತಿದ್ಲು. ಆಕಿ ಬೇರೆ ಇದ್ಲು, ತಂದಿನ ಹೋತಾರ ಅವರು ಹಿಂದಡಿಗೆ ಹೊಟ್ಟಿಲೆ. ಇವ್ರು ನಮ್ಮ ಮನ್ಯಾಗ ಯಾರು ಗೊತ್ತಿಲ್ಲ ತಂದಿನ. ಇದು ಸ್ವಲ್ಪ ಹೋಲಿಕೆ ಅದ. ದುಡ್ಡಿದ್ದಪ್ಪ ಅವನು ಎತ್ತರ ಇದ್ದದೆಲ್ಲವ. ನೀನು ಸಣ್ಣವ್ ನನ್ನಂಗದ ನನ್ನಂಗದ ಹಾಕಿದ್ರೆ ಯಾರಿಗೆ ಗೊತ್ತಲ್ಲಿ ಧಾರವಾಡದ ಮಾಡ್ತಾರೆ ಎಲ್ಲರೂ. ಸಣ್ಣವ್ರು ನಿಮ್ಮ ಹಂಗೆ ಅದಾರ ರೀ? ಸಣ್ಣ ಪಪ್ಪ ರೀ ನಿಮ್ಮ ಹಂಗೆ ಅದಾರ ರೀ? ಯಾರು? ಸಣ್ಣ ಪಪ್ಪ ನಿಮ್ಮಪ್ಪ? ಸಣ್ಣ ಪಪ್ಪ ಸಣ್ಣ ಪಪ್ಪ ಅದೇ ನನ್ನಂಗದ ಅಂತಿದ್ರಂತೆ. ಅಲ್ಲಿ ಎಲ್ಲ ಧಾರವಾಡದಾಗ ಮೊದಲ ತಾಯಿ ನೋಡ್ತಾರ ತಾಯಿ ಹಿಂಗೆ ನನ್ನ ಪಾಟೀಲ್ ಹತ್ತಿದ್ರು ಎಲ್ಲರೂ. ಅಲ್ಲಿ ಬಾಡಿಗೆ ಮನ್ಯಾಗ ಜರ್ಮನಿ ಹಾಸ್ಪಿಟ್ಲ್ ಮುಂದೆ ಬಾಡಿಗೆ ಇದ್ರೆ ಯಾರ ಮನ್ಯಾಗ ಹಿಂದ ಕಲ್ಲೂರು ಅಂತೇಳಿ ಅವರು ಈಕಿ ಬ್ರಾಹ್ಮಣರು ಆಕಿ ಎಲ್ಲರೂ ಹೊಸರು ಹತ್ತಿ ಬಿದ್ದಿದ್ರು ನನಗೆ. ಆಕಿ ಚರ್ಮಂಗ ಡಾಕ್ಟರ್ ಐತಿ, ಡಾಕ್ಟರ್ ತೋರ್ಸಕ್ಕೆ ಹೋಗೋಣ. ತಾಯಿ ಹಿಂಗೆ ಅದ, ತಾಯಿ ತಂದೆ ಮಗನೇ ತಾಯಿ ಹಿಂಗೆ ಅದ, ಮಗ ಹತ್ತಿದ್ಲ. ಹೀಗೆ ಈಗ ಮನೆ ಹೋಗಿದ್ನಲ್ಲ ದವಾಖಾನೆ ತೋರ್ಸ್ಲಾಕ. ವಯಸ್ಸಾಗ್ಯದ, ಈಗ ಬೇರೆ ಆಗಿರುತ್ತೆ ಮತ್ತೆ. ಈ ದೊಡ್ಡವರು ತಂದೆ ಹಿಂಗೆ ಕಾಣಿಸ್ತಿದ್ರೆ ಈಗ ಒಂದು ಸ್ವಲ್ಪ ಕಾಣಿಸ್ತಾನ. ಎಲ್ಲರೂ ಕಾರದ ಇರ್ಕಿತ ಮೊದಲ ಬಸ್ಸಿಗೆ ಬರ್ತಿದ್ದೆ, ಹೋಗ್ತಿದ್ದೆವು ಒಮ್ಮೆ ಬಿಜಾಪುರಕ್ಕೆ. ಹೋಗಾಗ ಯಾರು ನಿಮ್ಮ ಮಕ್ಕಳ್ರೆ ಎಟ್ಲೆಟ್ಟದಾರ ರೀ, ಬೇರೆ ನಿಮ್ಮನ್ನು ಹೋಗ್ತಿಲ್ಲಲ್ಲ, ಬೇರೆನೇ ಅದಾರ ಮಕ್ಕಳು ಅಲ್ಲ ಅವರು ಎಲ್ಲರೂ. ನಿಮ್ಮಂಗಿಲ್ಲ ಇಲ್ರಿ ಯಾರು? ನಿಮ್ಮಂಗಿಲ್ಲ ಇಲ್ಲ ಯಾರು? ಸಣ್ಣ ಅದಾನಂತಾರಲ್ಲ, ಸ್ವಲ್ಪ ಅದಾರ್ರಿ. ಮತ್ತು ಯಾರು ಯಾರು ಅಲ್ಲ ಕೇಳಿ, ಯಾರು ಮಕ್ಕಳು ಯಾರೇ ಇಬ್ಬರಲ್ಲ. ಮತ್ತಾರು ಹೋಗ್ಬೇಕು, ನಾನು ಓದ್ರ ಮಕ್ಕಳೇ ಅದ್ರ. ವಯಸ್ಸಾಗಿನ ಬೇರೆನೆ, ವಯಸ್ಸದಾಗ ಬೇರೆನೆ. ಇದು ಗಟ್ಟಿ ಮುಟ್ಟಿದ್ದಾಗ ನೀವು ಬೆಳ್ಳಗಿದ್ರಿ, ಬೆಳ್ಳಗ ನೀವು ಕಾನಾಕ್ ಲಟ್ಟಿದ್ರಿ ಅಂದೆ. ಎತ್ತರ ಇದ್ದೆ, ನೀವು ಎತ್ತರ ಇದ್ದೆ. ಎಲ್ಲರೂ ಲಗ್ನದಾಗ ಅವ್ರ ಗೆಳೆಯರು ಬಂದವರೆಲ್ಲ ಹುಡುಗಿ ಭಾಳ ಚಂದದಾಳ, ಬೆಳ್ಳಗ್ರು ಅದಾಳ, ಇವ್ ಗಿಡ್ಡ ನದಕ ಅದನ ಲಟ್ಟದಾಳ ಹುಡುಗಿ. ಇವ್ರ ಗೆಳೆಯರು ಲಗ್ನಕ್ಕೆ ಬಂದವರು, ಬಾಬನ ಗೆಳೆಯರು. ಎತ್ತರಿದ್ದೆ ಮತ್ತೆ ಈಗ ಬಾಯಿಗೆ ನಡಿತೀನಲ್ಲ, ಇದ್ರಾಗ ಗಿಡ ಕಾಣಿಸ್ತಿರ್ಬೇಕು.
ಎತ್ತರ ಇದ್ದೆ ನಾವು ಸುಮ್ಮನೆ ಎತ್ತರ ನಮ್ಮ ತಂಗಿ ಏನು ಸುರೇಶನ ಹೂವು ಬಕ್ಕಿನ ಗಿಡ್ಡ ಹುಡುಗಿರಕ್ಕಿ ಅಕ್ಕಿನ ಬೇಕಿನ ಅದು ಕುಳ್ಕಾದ್ರು ಸುಮ್ಮನೆ ಎತ್ತರೇ ನಾವು ಗಂಡಸು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಈ ಕೊರವ್ರದವ್ರು ಇಬ್ಬರು ಗಂಗುರಾಯಿ ಮತ್ತು ಬಾಬುನವ್ವ ವಕೀಲ ಅವರು ಎತ್ತರ ಮುಳುವಾಡ ಕೊಟ್ಟಕ್ಕೆ ಎತ್ತರ ನಾಯಿ ಎತ್ತರ ಹೊಸ ಮಂದಿ ಎತ್ತರೇ ನಾವು ನಮ್ಮವು ಲಟ್ಟಿದ್ಲು ಭಾಳ ಕಣ್ಣ ಮೂಗ ನೆಟ್ಟಗ ಲಟ್ಟ ಭಯಂಕರದ ಲಟ್ಟ ಅವ್ರ ಅಣ್ಣದಿರು ಹಂಗೆ ಇದ್ರು ಇಬ್ಬರು ಗಂಡಸ ಮಕ್ಕಳು ಒಬ್ಬ ಹೆಣ್ಣು ಮಗಳು ನಮ್ಮವು ಇದೇ ಊರಕ್ಕೆಲ್ಲ ತವ್ರ ಮನೆ ಲಟ್ಟು ಭಾಳ ಇದ್ಲು ನಮ್ಮವು ನಾವು ಎಲ್ಲರೂ ಲಟ್ಟೆ ಇದ್ದು ಹುಡುಗರಿಗೆ ಕೊಟ್ಟಕ್ಕಿನೇ ಹೋಗ್ಬೇಕು ಅದಕ್ಕೆ ಭಾಳ ತಂಗಿ ಸುರೇಶನ ಹೂವು ಅವು ಸುರೇಶ್ ಯಾರು ಆಟದ ಬಿಸಿ ನೀರಾವು ಹುಡುಗರು ಇಲ್ಲಿ ಆಯಿ ಎಲ್ಲ ಹಳೇ ಸ್ಟೋರಿ ಎಲ್ಲ ಹೇಳ್ಕೊತಿರ್ತಾರೆ. ನಮ್ಮ ಅಂತಂಬ್ರು ಯಾರ, ತಂಗಿಗಳು ಯಾರ, ಮೊಮ್ಮಕ್ಕಳು ಯಾರ ಎಲ್ಲ ಡಿಟೇಲಾಗಿ ನನಗೆ ಹೇಳ್ಕೋತ ಕುಂತಿರ್ತಾರೆ ಯಾವಾಗೂ ಗೊತ್ತಿರಲಿ ಅಂತ. ಸೊ ಹಿಂಗಿರ್ತೈತಿ ನಮ್ಮ ಮನೆ ಒಳಗೆ ದೇವರ ಹಿಪ್ಪರ್ಗಿದ ರೂಟೀನ್. ಈ ವ್ಲಾಗ್ ಹೆಂಗೆ ಅನ್ಸಿತ್ತು ಅಂತ ತಿಳಿಸೋದು ಮರಿಬೇಡ್ರಿ. ಮತ್ತು ಲೈಕ್ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ.